ವಿದ್ಯಾರ್ಥಿಗಳೇ, ಸ್ಟೇಟ್ ಲೆವೆಲ್ SSLC ಪ್ರಿಪ್ರೇಟರಿ ಎಕ್ಸಾಮಿನೇಷನ್ 2026 ಇವತ್ತು ನಡೆದ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬಗ್ಗೆ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ಕೊತ ಹೋಗೋಣ. ಅದರಲ್ಲಿ ಇದು ಟೋಟಲಿ 100 ಮಾರ್ಕ್ಸ್ ಇರುವಂಥದ್ದು. ಆಮೇಲೆ ಇಲ್ಲಿ ಫಸ್ಟ್ ಮೇನ್ ಬಂದುಬಿಟ್ಟು 4 ಆಲ್ಟರ್ನೇಟಿವ್ಸನ್ನು ಕೊಟ್ಟಿರ್ತಾರೆ. ಯಾಕಂತಂದರೆ MCQ ಕ್ವಶನ್ಸ್ ಇದು. ಈ MCQ ಕ್ವಶನ್ಸಲ್ಲಿ ಫಸ್ಟ್ ಒಂದು ಕ್ವಶನ್ ತೊಗೊಂಡಾಗ ಡೆಲ್ಲಾ ಲೇಫ್ಡ್ ಅಫ್ ಲೈಕ್ ಅ ಲಿಟಲ್ ಸೈನ್ಡ್ ಕ್ಯಾಟ್ ಅಂತೇಳಿ ಕೊಟ್ಟಾರ. ಇದ್ರ ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಅಂತೇಳಿ ಕೊಟ್ಟಾರ. ಇಲ್ಲಿ ಈ ಸೆಂಟೆನ್ಸ್ ಒಳಗಡೆ ಕಂಪ್ಯಾರಿಸನನ್ನು ಕೊಡುವಂಥ ಕೆಲಸ ಮಾಡಿದೆ. ಇನ್ನೊಂದು ಕ್ಲೀವ್ ಅಂತಂದ್ರೆ ಲೈಕ್ ಅನ್ನುವಂಥ ವರ್ಡ್ಸನ್ನು ಯೂಸ್ ಮಾಡ್ಯಾರ. ಹೀಗಾಗಿ ಇದನ್ನು ಸಿಮಿಲಿ ಅಂತೇಳಿ ನಾವು ಬಳಸೋಣ. ಯಾಕಂತಂದ್ರೆ ಈ ಡೆಲ್ಲಲ್ಲಿ ಇಫ್ಡ್ ಲೈಕ್ ಅ ಲಿಟಲ್ ಸೈನ್ಡ್ ಕ್ಯಾಟ್ ಅಂತೇಳಿ ಕಂಪ್ಯಾರಿಸನ್ ಕೊಡುವಂಥ ಒಂದು ಸೆಂಟೆನ್ಸ್ ಇರೋದ್ರಿಂದ ಸಿಮಿಲಿ ಅಂತ ಬಳಸ್ತೀವಿ. ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡ್ರಿ, ಡ್ಯಾಶ್ ತಾಜ್ ಮಹಲ್ ಈಸ್ ಡ್ಯಾಶ್ ಫೈನೆಸ್ಟ್ ಮೌಸೋಲಿಯಂ ಇನ್ ದ ವರ್ಲ್ಡ್ ಅಂತೇಳಿ ಕೊಟ್ಟಾರ. ಇಲ್ಲಿ ಫಸ್ಟ್ ಒಂದು ತಾಜ್ ಮಹಲ್ ಕಂಪಲ್ಸರಿ, ಯಾಕಂತಂದ್ರೆ ಅದನ್ನು ಅಂತೇಳಿ ಬಳಸಬೇಕು, ಅದು ಮೋನುಮೆಂಟ್ ಇರೋದ್ರಿಂದ. ಇನ್ನು ಇನ್ನೊಂದು ಫೈನೆಸ್ಟ್ ಅಂತೇಳಿ ಕೊಟ್ಟಾರ, EST ಬಳಸಿದಾರ. ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಸೂಪರ್ಲೇಟಿವ್ ಡಿಗ್ರಿ ಯೂಸ್ ಮಾಡಿರೋದ್ರಿಂದ ಎರಡೂ ಕಡೆ ದ ಅಂತೇಳಿ ನಾವು ಬಳಸ್ತೀವಿ. ಅಂದ್ರೆ ಬಿ ಆನ್ಸರ್ ದ ಅಂತೇಳಿ ಕರೆಕ್ಟ್ ಆಗುತ್ತೆ. ಇನ್ನು ಥರ್ಡ್ ಒಂದು ಕ್ವಶನ್, ದೇರ್ ಗಿಫ್ಟ್ಸ್ ವರ್ ನೋ ಡೌಟ್ ವೈಸ್ ಒನ್ಸ್ ಅಂತೇಳಿ ಕೊಟ್ಟಾರ. ಕ್ವಶನ್ ಟ್ಯಾಗ್ ಮಾಡ್ರಿ ಅಂತ ಕೊಟ್ಟಾರ. ಈ ಕ್ವಶನ್ ಟ್ಯಾಗ್ ಅಂತಂದ್ರೆ ಫಸ್ಟ್ ಒಂದು ಸಬ್ಜೆಕ್ಟ್ ದೇರ್ ಅಂತೇಳಿ ಕೊಟ್ಟಾರ. ದೇರ ಪ್ಲೂರಲ್ ಫಾರ್ಮ್ ಇದೆ, ದೇ ಅಂತೇಳಿ ಬಳಸ್ಕೊಳ್ಳೋಣ. ವರ್ ಅಂಥೇಳಿ ಕೊಟ್ಟಿದ್ದಾರೆ, ಹೆಲ್ಪಿಂಗ್ ವರ್ಬ ವರಂಟ್ ದೇ ಅಂತೇಳಿ ಆಗುತ್ತೆ. ಕರೆಕ್ಟ್ ಆನ್ಸರು ಬಿ ಕರೆಕ್ಟ್ ಆನ್ಸರ್ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒಂದು ಫೋರ್ತ್ ಒಂದು ಕ್ವಶನ್, ದ ಐಡಿಯಾ ಆಫ್ ಅ ಬ್ಯಾಲೆನ್ಸ್ಡ್ ಡಯಟ್ ಈಸ್ ಅ ವೆರಿ ಡಿಫಿಕಲ್ಟ್ ಟು ಡ್ಯಾಶ್ ಟು ಎನಿ ಒನ್ ಹೂ ಈಸ್ ಅ ಇಲ್ಲಿಟ್ರೇಟ್ ಅಂತೇಳಿ ಒಂದು ಕ್ವಶನ್. ಇದನ್ನು ಪ್ರೇಸಲ್ ವರ್ಬ್ ಬರೀರಿ ಅಂತ ಕೊಟ್ಟಿರುವಂಥದ್ದು. ಯಾಕಂತಂದ್ರೆ ಈ ಪ್ರೇಸಲ್ ವರ್ಬು ಪ್ರಿಪೋಸಿಷನು ಸೆಂಟೆನ್ಸ್ ತಕ್ಕಂಗೆ ಏನಾಗಿ ಬಿಡ್ತಾವ ಅಂತಂದ್ರೆ ಡೈರೆಕ್ಟ್ಲಿ ನಾವು ಯೂಸ್ ಮಾಡಿದಂಗೆ ಬಂದು ಬಿಡುವಂಥದ್ದು. ಹೀಗಾಗಿ ನಾವು ದ ಐಡಿಯಾ ಆಫ್ ಅ ಬ್ಯಾಲೆನ್ಸ್ಡ್ ಡಯಟ್ ಈಸ್ ಅ ವೆರಿ ಡಿಫಿಕಲ್ಟ್ ಟು ಪುಟ್ ಅಕ್ರಾಸ್ ಟು ಎನಿ ಒನ್ ಹೂ ಈಸ್ ಇಲ್ಲಿಟ್ರೇಟ್ ಅಂತೇಳಿ ಬಳಸಬೇಕು. ಬಿ ಆನ್ಸರ್ ಇಲ್ಲಿ ನಾವು ಕರೆಕ್ಟ್ ಅಂತೇಳಿ ಹಾಕೋಣ. ಫಿಫ್ತ್ ಒಂದು ಕ್ವಶನ್, ಹಿ ವಾಸ್ ಅ ಸ್ಟ್ರಕ್ ಡ್ಯಾಶ್ ಹೀಸ್ ಎನಿಮೀಸ್ ವಿತ್ ಅ ಹೆವಿ ಸ್ಟಿಕ್ ಅಂತೇಳಿ ಕೊಟ್ಟಾರೆ. ಪ್ರಿಪೋಸಿಷನ್ ಬಳಸ್ರಿ. ಇಲ್ಲಿ ಪ್ರಿಪೋಸಿಷನ್ ನೋಡ್ರಿ, ಹಿ ವಾಸ್ ಅ ಸ್ಟ್ರಕ್ ಬೈ ಹೀಸ್ ಎನಿಮೀಸ್ ವಿತ್ ಅ ಹೆವಿ ಸ್ಟಿಕ್. ಇಲ್ಲಿ ಪ್ಯಾಸಿವ್ ವಾಯ್ಸು ಯೂಸ್ ಆಗಿದೆ. ಆಮೇಲೆ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡ್ಕೊಂತ ಹೋಗೋದಾದ್ರೆ ಬೈ ಅಂತೇಳಿ ಕರೆಕ್ಟ್ ಬರುತ್ತೆ. ಹಿಂಗಾಗಿ ಪ್ರಿಪೋಸಿಷನ್ ಬೈ ಸಿ ಆನ್ಸರನ್ನು ಬಳಸೋಣ. ಸಿಕ್ಸ್ತ್ ಒಂದು ಕ್ವಶನು, ಗಾಂಧೀಜಿ ಮೋರ್ ದೆನ್ ಎನಿ ಅದರ್ ಲೀಡರ್ ಡ್ಯಾಶ್ ಇಂಡಿಯಾಸ್ ಸ್ಟ್ರಗಲ್ ಅಂತೇಳಿ ಕೊಟ್ಟಾರೆ. ವರ್ಬ್ ಫಾರ್ಮ್ ಬಳಸ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ ಈಸ್ ಕರೆಕ್ಟ್ ವರ್ಬ್ ಫಾರ್ಮ್ ಅಂತೇಳಿ ಕೇಳ್ಯಾರ. ಇಲ್ಲಿ ಸಿಂಬಲ್ ಬಳಸಬೇಕು, ಸಿಂಬಲೈಸಸ್ ಅಥವಾ ಸಿಂಬಲೈಸಿಂಗ್ ಅಂತೇಳಿ ಸಿಂಬಲೈಸ್ಡನ್ನು ಬಳಸೋಣ. ಯಾಕಂತಂದ್ರೆ ಇದು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ, ಈ ಇಂಡಿಯಾಸ್ ಸ್ಟ್ರಗಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನಾವು ಸಿಂಬಲೈಸ್ಡನ್ನು ಬಳಸೋಣ. ಇನ್ನು ನೆಕ್ಸ್ಟ್ ಒನ್ ಸೆಕೆಂಡ್ ಮೇನ ರಿಲೇಷನ್ಶಿಪ್ ಬರೀರಿ, ಪೇರಿಂಗ್ ವರ್ಡ್ಸ್ ಅಂತೇಳಿ ಕರೀತಾರೆ ಇವನ್ನ. ಸೆಕೆಂಡ್ ಪೇರ್ ಒಳಗಡೆ ಕರೆಕ್ಟಾಗಿ ರಿಲೇಷನ್ಶಿಪ್ಪನ್ನು ಹಾಕ್ರಿ ಅಂತ ಹೇಳ್ಯಾರ. ಇನ್ನು ಸಬ್ಸಿಸ್ಟೆನ್ಸ, ಎಕ್ಸಿಸ್ಟೆನ್ಸ, ವೀಲ್ಡರ್ಡ, ಕನ್ಫ್ಯೂಸ್ಡ್ ಅಂತೇಳಿ ಆಗುತ್ತೆ. ಈ ಕನ್ಫ್ಯೂಸ್ಡ್ ಅಂತೇಳಿ ಆನ್ಸರ್ ಕರೆಕ್ಟಾ. ಟು ಕಟ್ ದ ಇನ್ಫೆಕ್ಟೆಡ್ ಫಾರ್ ಪಾರ್ಟ ಅಮ್ಯುಟಿಯೇಟ್. ಇನ್ನು ಸೆಕೆಂಡ್ ಒನ್ ಮೀನ ಟು ಕೌಂಟರ್ ಆ್ಯಕ್ಟ್ ಪಾಯ್ಸನ್ ಆ್ಯಂಟಿಡೋಟ್ ಅಂತೇಳಿ ಆಗುತ್ತೆ. ಕರೆಕ್ಟ್ ಆನ್ಸರು. ಇನ್ನು ನೈನ್ತ್ ಒಂದು ಕ್ವಶನ್, ರೋಡ ನೈಟ ಹೋಮೋಫೋನ್ಸ್ ಕೇಳಿದಾರ, ನೈಟ್ ಅಂತೇಳಿ ಬಳಸೋಣ. KNIGHT ಅಂತೇಳಿ. ಇನ್ನು ಲಿಟ್ರೇಟ್ ಇಲ್ಲಿಟ್ರೇಟ ಎಸ್ ಫರ್ಟ್ರೇಬಲ್, ಇದು ಆ್ಯಂಟೋನಿಮಸನ್ನು ಕೇಳ್ಯಾರ, ಅಂದರೆ ಅಪೋಸಿಟ್ ವರ್ಡ್ಸು. ಇಂಪರ್ಟ್ರೇಬಲ್ ಅಂತೇಳಿ ಬಳಸೋಣ. ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒಂದು ಥರ್ಡ್ ಮೇನು, ರೀರೈಟ್ ಆಸ್ ಡೈರೆಕ್ಟೆಡ್ ಚೇಂಜ್ ದ ವಾಯ್ಸ್ ಆಫ್ ದಿಸ್ ಸೆಂಟೆನ್ಸ್ ಅಂತೇಳಿ ಪ್ಯಾಸಿವ್ ವಾಯ್ಸ್ ಬರೀರಿ ಅಂತ ಕೇಳಿದಾರೆ. ದ ಇಂಜಿನಿಯರ್ಸ್ ಹ್ಯಾವ್ ಬಿಲ್ಟ್ ಅ ನ್ಯೂ ಬ್ರಿಡ್ಜ್ ಅಂತೇಳಿ ಒಂದು ಕ್ವಶನ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದ ಬಳಸಿರುವಂಥದ್ದು. ಹಾಗಾಗಿ ಅ ನ್ಯೂ ಬ್ರಿಡ್ಜ್ ಆಬ್ಜೆಕ್ಟ್ ಇರೋದ್ರಿಂದ ಅ ನ್ಯೂ ಬ್ರಿಡ್ಜ್ ಸಿಂಗ್ಯುಲರ್ ಇದೆ, ಬ್ರಿಡ್ಜ್ ಅನ್ನೋದು ಹ್ಯಾಸ್ ಬಿನ್ ಬಿಲ್ಟ್ ಬೈ ದ ಇಂಜಿನಿಯರ್ಸ್ ಅಂತೇಳಿ ಕರೆಕ್ಟ್ ಆಗುವಂಥದ್ದು. ಪ್ರೇಮ ಕ್ವಶನ್, ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆ್ಯಸ್ ಅನ್ ಆನ್ಸರ್. ಅಂದರೆ ಅಂಡರ್ಲೈನ್ ಮಾಡಿದಂಥ ವರ್ಡ್ಸಿಗೆ ನೀವು ಪ್ರೇಮ್ ಕ್ವಶನ್ ಮಾಡಿರಿ ಅಂತ ಕೇಳ್ಯಾರ. ನಾವು ಬೇರೆ ಬೇರೆ ಕಡೆ ಅಂಡರ್ಲೈನ್ ಮಾಡಿದರೆ ಬೇರೆ ಬೇರೆ ಥರ ಬರುವಂಥದ್ದು. ಇಲ್ಲಿ ಹೆಸರನ್ನು ಅಂಡರ್ಲೈನ್ ಮಾಡಿರೋದ್ರಿಂದ ನಾವು ಕಂಪಲ್ಸರಿ ಹೂ ಡಿಡ್ ಅಂತೇಳಿ ಬಳಸೋಣ. ಯಾಕಂತಂದ್ರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಹೂ ಡಿಡ್. ಪ್ಯಾಸಿನೇಟ್ಲಿ ಪ್ರೇ ಅಂತೇಳಿ ಆಗುತ್ತೆ, ಪ್ರೇಡ್ ಹೋಗಿ. ದಟ್ ಈಸ್ ಮೈಂಡ್ ಮೈಟ್ ಆಲ್ವೇಸ್ ರಿಮೇನ್ ಫ್ಯೂವರ್ ಅಂತೇಳಿ ಕರೆಕ್ಟು. ಇನ್ನು ಚೇಂಜ್ ದ ಫಾಲೋಯಿಂಗ್ ಅಸರಿಟಿವ್ ಇಂಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಈ ಅಸರಿಟಿವ್ ಸೆಂಟೆನ್ಸ್ ಕೊಟ್ಟಾರೆ, ಇದನ್ನು ಎಕ್ಸ್ಕ್ಲಮೇಟರಿ ಆಗಿ ನಾವು ಕನ್ವರ್ಟ್ ಮಾಡಬೇಕು. ಯು ಹ್ಯಾವ್ ರಿಯಲಿ ಡನ್ ಅ ಗ್ರೇಟ್ ಥಿಂಗ್ ಅಂತೇಳಿ ಕೊಟ್ಟಾರೆ. ಎಸ್, ಇದನ್ನು ವಾಟ್ ಅ ಗ್ರೇಟ್ ಥಿಂಗ್ ಯು ಹ್ಯಾವ್ ಡನ್ ಅಂತೇಳಿ ಲಾಸ್ಟ್ ಒನ್ನ ಎಕ್ಸ್ಕ್ಲಮೇಟರಿ ಮಾರ್ಕ್ ಕಂಪಲ್ಸರಿ ಬರುತ್ತೆ, ಕೊಡಬೇಕು. ಇನ್ನು ನೆಕ್ಸ್ಟ್ ಒಂದು ಫೋರ್ತ್ ಮೇನ 1 ಮಾರ್ಕ್ಸ್ ಕ್ವಶನ್ಸು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ನು ಒನ್ ಸೆಂಟೆನ್ಸ್ ಅಂತೇಳಿ ಕೊಟ್ಟಾರೆ. ಹೂ ವಾಸ್ ಮಿಸ್ಟರ್ ವನದಾನ. ಇವ ಯಾವುದು ಆ್ಯನೆ ಫ್ರಾಂಕ್ ಲೆಸನ್ ಒಳಗಡೆ ಬರುವಂಥದ್ದು. ಈ ಒಟ್ಟೆ ಫ್ರೆಂಡ್ ಇವ ಯಾರು ವನದಾನ ಅಂತೇಳಿ, ಮತ್ತು ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾನೆ. ಹೀಗಾಗಿ ಅದನ್ನು ಕರೆಕ್ಟಾಗಿ ಬರೀಬೇಕು. ಹೌ ಆರ್ ಟೆಲಿವಿಷನ್ ಆ್ಯಂಡ್ ಶಾಪಿಂಗ್ ಕನೆಕ್ಟೆಡ್ ಅಂತೇಳಿ ಕೇಳ್ಯಾರ. ಇದು ಆ್ಯಕ್ಚುಲಿ ನೆಟ್ವರ್ಕ್ಸ್ ಆ್ಯಂಡ್ ಇನ್ಫಾರ್ಮೇಸಿಯಲ್ಸ್ ಅಂತೇಳಿ ಕರಿತೀವಿ. ಹೂ ಓಪನ್ಸ್ ದ ಡೋರ್ ಆಫ್ ದಿ ಕೇಕ್ ಶಾಪ್ ವೆನ್ ಪಿಯರ್ ನಾಕ್ಸ್ ಆನ್ ಇಟ್ ಫಾರ್ ದ ಫಸ್ಟ್ ಟೈಮ್. ಅಂದರೆ ಲೇಡಿ, ಈ 10th ಲೆಸನ್ ಪೈ ಆ್ಯಂಡ್ ಟಾಟ್ ಒಳಗಡೆ ಬರುವಂಥ ಲೇಡಿ ಕ್ಯಾರೆಕ್ಟರ್ ಏನೈತಲ್ಲ, ಅವಳೇ ಕೇಕ್ ಶಾಪ್ ಓನರ್ ಮಿಸ್ಸಸ್ ಇರ್ತಾಳಲ್ಲ, ಅವರೇ ಬಾಗಲ ತೆಗಿತಾಳು ಅನ್ನುವಂಥದ್ದು ಆನ್ಸರ್. ಇನ್ನು ವಾಟ್ ಡಸ್ ದ ಎಕ್ಸ್ಪ್ರೆಷನ್ ಪಿಕ್ಡ್ ಅಪ್ ಹ್ಯಾಂಡ್ ಜಾರ್ಜ್ ಸಜೆಸ್ಟ್ ಅಂತೇಳಿ ಕೇಳ್ಯಾರ. ಏನು ಸಜೆಸ್ಟ್ ಮಾಡುತ್ತಾ ಅಂತಂದ್ರೆ ಸರ್ಪ್ರೈಸ್ಡ್ ಆರ್ ಶಾಕ್, ಅಸ್ಟೋನಿಶ್ಮೆಂಟ್ ಅನ್ನುವಂಥದ್ದು ಎಕ್ಸ್ಪ್ರೆಷನ್ ಮಾಡುವಂಥದ್ದು. ಇದು ಪೇರ್ ಆಫ್ ಸಾರಸ್ಕ್ರೇನ್ ಲೆಸನ್ ಒಳಗಡೆ ಬರುವಂಥದ್ದು. ಇನ್ನು ಫಿಫ್ತ್ ಮೇನು
2 ಮಾರ್ಕ್ಸ್ ಕ್ವಶನ್, ವಾಟ್ ಡಸ್ ದ ಬಾಲ್ ಇನ್ ದ ಸ್ಕೈ ಬ್ಯಾಟ್ಲಿಂಗ್ ಅಗೇನ್ಸ್ಟ್ ದ ಚೀಫ್ ಇನ್ವೆನ್ಷನ್ ಮೀನ್ ಇಯರ್ ಅಂತೇಳಿ ಕೊಟ್ಟಾರ. ಇದು ವಿಲೇಜ್ ಕ್ರಿಕೆಟ್ ಮ್ಯಾಚ್ ಒಳಗಡೆ ಬರುವಂಥ ಕ್ವಶನು. ಆನ್ಸರ್ ಬಂದಾಗ ನೋಡೋಣ. ದ ಆಥರ್ ಈಸ್ ಬೀಯಿಂಗ್ ಕ್ರಿಟಿಕಲ್ ರಿಗಾರ್ಡಿಂಗ್ ದ ಪ್ರೆಸೆಂಟ್ ಡೇ ಬಯರ್ಸ್ ಎಲುಸಿಡಿಯೇಟ್ ಅಂತೇಳಿ ಕೊಟ್ಟಾರ. ಅಂದ್ರೆ ಈ ಕನ್ಸ್ಯೂಮರಿಸ್ಟ್ ಕಲ್ಚರ್ ಒಳಗಡೆ ಬರುವಂಥ ಲೆಸನ್ ಒಳಗಡೆ ಬರುವಂಥದ್ದು ಇದು. ಹೌ ವಾಸ್ ದ ಮೆಜೆಸ್ಟಿಕ್ ನೆಕ್ ಹಂಬಲ್ಡ್ ಬೈ ದ ಹಂಟರ್ ಅಂತೇಳಿ ಅದ ಪೇರ್ ಆಫ್ ಸಾರಸ್ ಕ್ರೇನ್ ಪೋಯಮ್ ಒಳಗಡೆ ಬರುವಂಥದ್ದು 2 ಮಾರ್ಕ್ಸ್ ಕ್ವಶನ್ನು. ವಾಟ್ ಕಂಪ್ಯಾರಿಸನ್ ಡಸ್ ದ ಪೊಯೆಟ್ ಗಿವ್ ಟು ಎಕ್ಸ್ಪ್ಲೈನ್ ದಟ್ ಹಿ ಈಸ್ ಅಪ್ರೋಚಿಂಗ್ ದ ನೈಟ್ ಆಫ್ ಹಿಸ್ ಲೈಫ್ ಅಂತೇಳಿ ಕೊಟ್ಟಾರ. ಇನ್ನು ನೆಕ್ಸ್ಟ್ ಒನ್, ವೈ ಡಸ್ ದ ಸ್ಪೀಕರ್ ರೀಸೆಂಟ್ ದ ವಾಲ್ ವಾಟ್ ಡಸ್ ಹಿ ವಾಂಟ್ ಅಂತ ರೀಬಿಲ್ಡ್ ಅಂದರೆ ಮೆಂಡಿಂಗ್ ವಾಲ್ ಲೆಸನ್ ಪೋಯಮ್ ಒಳಗಡೆ ಬರುವಂಥದ್ದು. ವೈ ಹ್ಯಾಡ್ ದ ಡಾಕ್ಟರ್ ಗಿವನ್ ದ ಪೈರೇಟ್ಸ್ ದ ಸ್ಟಾಕೆಡ್ ಆ್ಯಂಡ್ ದ ಟ್ರೆಸರ್ಸ್ ಮ್ಯಾಪ್ ಅಂತೇಳಿ ಕ್ವಶನ್ 23. ಟ್ರೆಸರ್ ಐಲ್ಯಾಂಡ್ ಒಳಗಡೆ ಕ್ವಶನ್ ಲೆಸನ್ ಒಳಗಡೆ ಬರುವಂಥದ್ದು. ಹೌ ಡಸ್ ಯುಲೈಸಸ್ ಹೆಲ್ಪ್ ಹಿಸ್ ಮೆನ್ ಟು ಎಸ್ಕೇಪ್ ಫ್ರಮ್ ದಿ ಕೇವ್. ಈ ಯುಲೈಸಸ್ ಆ್ಯಂಡ್ ಸೈಕ್ಲೋಪ್ಸ್ ಅಂತೇಳಿ ಬರ್ತೈತೆ ನೋಡಿರಿ, ನಾನ್ ಡೀಟೇಲ ಸೆಕೆಂಡ್ ಪಾರ್ಟ್ ಅದರೊಳಗಡೆ ಬರುವಂಥದ್ದು. ಇನ್ನು ನೆಕ್ಸ್ಟ್ ಒನ್, ರೀರೈಟ್ ಆಸ್ ಡೈರೆಕ್ಟೆಡ್ 6th ಮೇನ ಗ್ರಾಮರ್ ಕ್ವಶನ್. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್. ಫಸ್ಟ್ ಒಂದು ನೋಡ್ರಿ, ಒಂದು ಸೆಂಟೆನ್ಸ್ ಕೊಟ್ಟಾರ, ಸಿ ಟೋಲ್ಡ್ ಹಿಮ್ ಹರ್ ಸ್ಟೋರಿ, ಹಿ ಅಗ್ರೀಡ್ ಟು ಹೆಲ್ಪ್ ಹರ್. ಈ ಸೆಂಟೆನ್ಸಿಗೆ ಆ್ಯಸ್ ಸೂನ್ ಆ್ಯಸ್ ಬಳಸ್ರಿ, ನೋ ಸೂನರ್ ದೆನ್ ಬಳಸ್ರಿ ಅಂತ ಕೊಟ್ಟಾರ. ಆ್ಯಸ್ ಸೂನ್ ಆ್ಯಸ್ ನಾ ಫಸ್ಟ್ ಬಳಸೋಣ. ಆ್ಯಸ್ ಸೂನ್ ಆ್ಯಸ್ ಸಿ ಟೋಲ್ಡ್ ಹಿಮ್ ಹರ್ ಸ್ಟೋರಿ, ಹಿ ಅಗ್ರೀಡ್ ಟು ಹೆಲ್ಪ್ ಹರ್. ಇನ್ನು ನೋ ಸೂನರ್ ದೆನ್ ತಗೊಳ್ಳೋಣ. ನೋ ಸೂನರ್ ಡಿಡ್ ಸಿ ಟೆಲ್ ಹಿಮ್ ಹರ್ ಸ್ಟೋರಿ ದೆನ್ ಹಿ ಅಗ್ರೀಡ್ ಟು ಹೆಲ್ಪ್ ಹರ್. ಯಾಕಂತಂದ್ರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ಅಂತೇಳಿ ಬಳಸಬೇಕಾಗುತ್ತೆ. ಇನ್ನು 26th ಕ್ವಶನು ಯಾವುದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಳಸ್ರಿ ಅಂತಂದಾರೆ. ಹೆನ್ರಿ ಡೇವಿಡ್ ಥೋರೋ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಫಿಲಾಸಫರ್ಸ್ ಇನ್ ಅಮೆರಿಕಾ ಕೊಟ್ಟಿದ್ದಾರೆ. ಸೂಪರ್ಲೇಟಿವ್ ಡಿಗ್ರಿ ಒಳಗಡೆ ಕೊಟ್ಟಿರುವಂಥದ್ದು. ನಾವು ಪಾಸಿಟಿವ್ ಆ್ಯಂಡ್ ಕಂಪ್ಯಾರಿಟಿವ್ ಡಿಗ್ರಿ ಒಳಗಡೆ ಬರೀಬೇಕು. ಫಸ್ಟ್ ಒಂದು ಪಾಸಿಟಿವ್ ನೋಡೋಣ. ವೆರಿ ಫ್ಯೂ ಫಿಲಾಸಫರ್ಸ್ ಇನ್ ಅಮೆರಿಕಾ ಆರ್ ಆ್ಯಸ್ ಗ್ರೇಟ್ ಆ್ಯಸ್, ಮುಂದುಗಡೆ ಅವ್ರ ಹೆಸರನ್ನು ಹೆನ್ರಿ ಡೇವಿಡ್ ಥ್ರೋ ಅಂತೇಳಿ ಬರೆಯೋಣ. ಇನ್ನು ನೆಕ್ಸ್ಟ್ ಒನ್ ಕಂಪ್ಯಾರಿಟಿವ್ ನೋಡೋದಾದ್ರೆ ಗ್ರೇಟರ್ ದೆನ್ ಅಂತಂದ್ರೆ ಬರೆದ್ರೆ ನಡೆಯುತ್ತೆ. ಹೆನ್ರಿ ಡೇವಿಡ್ ಥೋರ್ ಈಸ್ ಒನ್ ಗ್ರೇಟರ್ ದೆನ್ ಅದರ್ ಫಿಲಾಸಫರ್ಸ್ ಇನ್ ಅಮೆರಿಕಾ ಅಂತೇಳಿ ಬರೆದ್ರೆ ಕರೆಕ್ಟ್ ಆಗುತ್ತೆ. ಇನ್ನು 27th ಕ್ವಶನ್, ರಿಪೋರ್ಟೆಡ್ ಸ್ಪೀಚ್ ಡೈರೆಕ್ಟ್ ಇಂಡೈರೆಕ್ಟ್ ಬರೀರಿ ಅಂತ ಕೊಟ್ಟಾರ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ಮಾಡೋಣ. ಈ ಫಾರ್ ವೆದರ್ ಅಂತೇಳಿ ಬರುತ್ತಾ. ಈ ಫಾರ್ ವೆದರ್ ಆದಮ್ಯಾಗ ಅಸರ್ಟಿವ್ ಸೆಂಟೆನ್ಸ್ ಆಗಿ ಅದು ಕನ್ವರ್ಟ್ ಆಗುವಂಥದ್ದು ನೋಡೋಣ. ಹಿ ಸೇಡ್ ಟು ಅಸ್, ಆರ್ ಯು ಗೋಯಿಂಗ್ ಅವೇ ಟುಡೇ. ಹಿ ಆಸ್ಕ್ಡ್ ಅಸ್ ಇಫ್ ವಿ ವರ್ ಗೋಯಿಂಗ್ ಅವೇ ದ್ಯಾಟ್ ಡೇ. ಟುಡೇ ಅಂತೇಳಿ ಐತಿ, ದ್ಯಾಟ್ ಡೇ ಅಂತೇಳಿ ಬಳಸೋಣ. ಇನ್ನು ನೆಕ್ಸ್ಟ್ ಒನ್ 7th ಮೇನ ನೋಡೋಣ. 7th ಮೇನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇರುವಂಥದ್ದು, 6 ಕ್ವಶನ್ಸ್ ಇದ್ದಾವೆ. ಫಸ್ಟ್ ಒಂದು 28 ಕ್ವಶನ್ ನೋಡೋದಾದ್ರೆ, ಹೌ ಡಿಡ್ ಎನ್ ಎ ಡಿಸ್ಕ್ರೈಬ್ ಹರ್ ಲೈಫ್ ಇನ್ ಎನ್ಎಕ್ಸ್ ಅಂತೇಳಿ ಕ್ವಶನ್ ಕೊಟ್ಟಾರ. ಈ ಸೆಕೆಂಡ್ ಪಾರ್ಟಲ್ಲಿ ಬರುವಂಥದ್ದು ಎನ್ ಎ ಫ್ರಾಂಕ್ ಸ್ಟೋರಿ 7th ಒಂದು ಲೆಸನ್ನು. ಅಂದ್ರೆ ಆ ಎನ್ಎಕ್ಸಲ್ಲಿ ಎನ್ ಎ ಫ್ರಾಂಕ್ ಲೈಫ್ ಹೆಂಗಿತ್ತು ಡಿಸ್ಕ್ರೈಬ್ ಮಾಡಿರಿ ಅಂತ ಕೇಳಿದ್ದಾರೆ. 29 ಕ್ವಶನ್ನು, ಅಕಾರ್ಡಿಂಗ್ ಟು ಬಸವಣ್ಣ ಹೌ ಡಸ್ ಅ ಪುವರ್ ಮ್ಯಾನ್ ಆ್ಯಂಡ್ ರಿಚ್ ಮ್ಯಾನ್ ಎಕ್ಸ್ಪ್ರೆಸ್ ದೇರ್ ಡಿವೋಷನ್ ಟು ಗಾಡ್ ಅಂತೇಳಿ ಕ್ವಶನ್ನು. ಇಲ್ಲಿ ಈ ಪುವರ್ ಮ್ಯಾನ ಆ್ಯಂಡ್ ರಿಚ್ ಮ್ಯಾನ ಅವ್ರು ಯಾವ ಟೈಪ್ ಎಕ್ಸ್ಪ್ರೆಸ್ ಮಾಡ್ತಾರೆ ಡಿವೋಷನ್ ಟು ಗಾಡ್ ಅಂತೇಳಿ, ಅಂದ್ರೆ ಅವ್ರ ಭಕ್ತಿಯನ್ನು ಯಾವ ಟೈಪ್ ಎಕ್ಸ್ಪ್ರೆಸ್ ಮಾಡ್ತಾರೋ ಅಂತೇಳಿ ಬರೀರಿ ಅಂತ ಕೇಳಿದ್ದಾರೆ. ವೈ ಡಿಡ್ ವರ್ಡ್ಸ್ವರ್ತ್ ಸೇ ದ್ಯಾಟ್ ಮೂವಿಂಗ್ ದ ಬೋಟ್ ಈಸ್ ಆನ್ ಆ್ಯಕ್ಟ್ ಆಫ್ ಸ್ಟೀಲ್ತ್, ವೈ ವಾಸ್ ಹಿ ಗಿಲ್ಟಿ ಆಫ್ ಹೀಸ್ ಆ್ಯಕ್ಟ್. ಟೋಟಲಿ ಇವೆಲ್ಲ ಕ್ವಶನ್ ಬಂದಿರೋದು ಆಲ್ರೆಡಿ ಮಾಡಲ್ ಕ್ವಶನ್ ಏನು ಬಿಟ್ಟಿದ್ದಾರಲ್ಲ ಅದರೊಳಗಡೆನೂ ಜಾಸ್ತಿ ಕೇಳಿರುವಂಥದ್ದು. ಅಂದ್ರೆ ಇವ ಏನಪ್ಪ ಅಂತಂದ್ರೆ ಸ್ಟೋಲನ್ ಬೋಟ್ ಒಳಗಡೆ ಬರುವಂಥ ಒಂದು ಕ್ವಶನ್. ಈ ವರ್ಡ್ಸ್ವರ್ತ್ ಅವನ ಆ್ಯಕ್ಟಿಂಗ್ ಹೆಂಗಿತ್ತು, ಅಂದ್ರೆ ಗಿಲ್ಟಿ ಏನು ಕಾಡ್ತಾ ಇತ್ತು ಈ ಸ್ಟೀಲಿಂಗ್ ಮಾಡಿದ ಕೂಡಲೇ, ಈ ತುಡುಗು ಮಾಡಿದ ಕೂಡಲೇ ಅಥವಾ ಕದ್ದು ಕೂಡಲೇ ಏನು ಗಿಲ್ಟ್ ಕಾಡ್ತಾ ಇತ್ತು ಆ ಬೋಟನ್ನು ಅಂಥೇಳಿ ಕ್ವಶನು. 31 ಕ್ವಶನ್, ಎಕ್ಸ್ಪ್ಲೇನ್ ವೈ ಆ್ಯಂಡ್ ಹೌ ಬಟ್ಟು ಲರ್ನ್ಟ್ ಆರ್ಚರಿ ಬೈ ಹಿಮ್ಸೆಲ್ಫ್. ಅಂದ್ರೆ ಈ ಬಟ್ಟು ಆರ್ಚರಿ ಟೆಕ್ನಿಕ್ಸನ್ನು ಯಾವ ಟೈಪ ತನ್ನಷ್ಟು ತಾನೇ ಕಲಿತಾನ ಅಂತೇಳಿ ಮೆನ್ಷನ್ ಮಾಡಿರಿ ಬರೀರಿ ಅಂತ ಹೇಳ್ಯಾರ. 32 ಕ್ವಶನ್, ಹೌ ಡಸ್ ಚಕ್ರವರ್ತಿ ರಾಜಗೋಪಾಲಾಚಾರಿ ಜಸ್ಟಿಫೈ ದ ಕಿಲ್ಲಿಂಗ್ ಆಫ್ ಕರ್ಣ. ಅಂದ್ರೆ ಈ ಕರ್ಣ ಅರ್ಜುನ ಕಿಲ್ ಮಾಡುವತ್ನಾಗ ಅದನ್ನು ಜಸ್ಟಿಫೈ ಹೆಂಗೆ ಕೊಡ್ತಾರೆ ಚಕ್ರವರ್ತಿ ರಾಜಗೋಪಾಲಾಚಾರಿ, ಲಾಸ್ಟ್ ಪ್ಯಾರಾ ಅಲ್ಲಿ ಬರುವಂಥದ್ದು. ವಾಟ್ ಆರ್ ದ ಡಿಫ್ರೆಂಟ್ ಪ್ರಿನ್ಸಿಪಲ್ಸ್ ದಟ್ ಮೇಕ್ ಆನ್ ಆ್ಯಕ್ಟ್ ಮಾರಲ್ ಒನ್ ಆಸ್ ಅ ಟೋಲ್ಡ್ ಬೈ ಎಮ್ ಕೆ ಗಾಂಧಿ. ಮಹಾತ್ಮ ಗಾಂಧಿ ಹೇಳಿದಂಥ ಸ್ವಲ್ಪ ಡಿಫ್ರೆಂಟ್ ಪ್ರಿನ್ಸಿಪಲ್ಸನ್ನು ಬರೀರಿ ಮಾರಲ್ ಆ್ಯಕ್ಟ್ ಬಗ್ಗೆ ಅಂತೇಳಿ ಕ್ವಶನ್ಸ್ 33. ಅದರೊಳಗಡೆ 6 ಅಂತೇಳಿ ಕೇಳಿದ್ದಾರೆ. ಹೌ ಡಿಡ್ ಫಾಸ್ಟರ್ ಡೆವಲಪ್ ದ ಐಡಿಯಾ ಆಫ್ ಇಮ್ಯುನಿಟಿ. ಆ ಇಮ್ಯುನಿಟಿ ಪವರನ್ನು ಬರಬೇಕಾದ್ರೆ, ಆ ವ್ಯಾಕ್ಸಿನೇಷನನ್ನು ಕಂಡುಹಿಡಿಬೇಕಾದ್ರೆ ಏನೇನು ಡೆವಲಪ್ಮೆಂಟ್ ಮಾಡ್ಕೊಂಡ, ಅದನ್ನು ಹೆಂಗೆ ಎಕ್ಸ್ಪೆರಿಮೆಂಟ ಸಕ್ಸಸ್ ಆದ ಬರೀರಿ ಅಂಥೇಳಿ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಒಂದು 8th ಮೇನ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ 3 ಮಾರ್ಕ್ ಕ್ವಶನ್ಸು, ಟೋಟಲಿ 5 ಕ್ವಶನ್ಸ್ ಇರುವಂಥದ್ದು. ಇದನ್ನು ಬರಿಬೇಕಾದ್ರೆ ಕಂಪಲ್ಸರಿ ಫಸ್ಟ್ ಒಂದು 2 ಲೈನ್ ಬರೀಲೇಬೇಕು. 34 ಕ್ವಶನ್ ನೋಡೋಣ. ಓನ್ಲಿ ಸಮ್ ಮೋರ್ ವರ್ಕ್ ಫ್ರಾಮ್ ಯುವರ್ ಹ್ಯಾಂಡ್ಸ್ ಅಂತೇಳಿ ಕೇಳಿದ್ದಾರೆ. ಇದನ್ನು ಯಾವ ಟೈಪ್ ಬರೀಬೇಕು ಅಂತಂದ್ರೆ, ದಿಸ್ ಲೈನ್ ಈಸ್ ಟೇಕನ್ ಬೈ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಆಮೇಲೆ ಪ್ಯಾರಾಗ್ರಾಫ್ ಮಾಡಿ ಸಿಚುವೇಶನನ್ನು ನೀವು ಮೆನ್ಷನ್ ಮಾಡ್ತಾ ಹೋಗಬೇಕು. ಇದು ಫಸ್ಟ್ ಒಂದು ಲೆಸನ್ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಒಳಗಡೆ ಬರುವಂಥದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂಥ ಲೆಸನಲ್ಲಿ. ಇನ್ನು 35 ಕ್ವಶನ್, ಸಿ ಗಾಟ್ ಹರ್ ಕರ್ಲಿಂಗ್ ಐರನ್ ಆ್ಯಂಡ್ ಲೈಟೆಡ್ ದ ಗ್ಯಾಸ್ ಅಂತೇಳಿ ಕೇಳ್ಯಾರ. ಇದು ಥರ್ಡ್ ಒಂದು ಲೆಸನ್ ಗಿಫ್ಟ್ ಆಫ್ ದಿ ಮೆಜಾಯಿ ಓ ಹೆನ್ರಿ ಬರೆದಂಥವ್ರದ್ದು. ಇನ್ನು 36, ಕ್ಯಾನ್ ಯು ಟೆಲ್ ಮಿ ಡಿಡ್ ಸಿ ಕೀಪ್ ಹರ್ ಹೇರ್ ಲಾಂಗ್ ಆರ್ ಶಾರ್ಟ್ ಅಂತೇಳಿ ಕೇಳ್ಯಾರ. ಸೆಕೆಂಡ್ ಒಂದು ಪಾರ್ಟ್ 6th ಒಂದು ಕ್ವಶನ್, ದ ಐಸ್ ಆರ್ ನಾಟ್ ಹಿಯರ್ ರಸ್ಕಿನ್ ಬಾಂಡ್ ಬರೆದಿರುವಂಥದ್ದು. ಇದು ಯಾರಿಗೆ ಹೇಳಿದರು ಅಂತಂದ್ರೆ, ಆ ಬ್ಲೈಂಡ್ ಬಾಯ್ ಇದ್ದವ ಕೇಳಿದ. ಯಾರಿಗೆ ಕೇಳಿದ ಅಂತಂದ್ರೆ ಅನದರ್ ಪರ್ಸನ್, ಅಂದ್ರೆ ಅನದರ್ ಟ್ರಾವೆಲರ್ ಅಂತೇನು ಹತ್ಕೊಳ್ತಾನಲ್ಲ ಅವನನ್ನು ಕೇಳಿರುವಂಥ ಒಂದು ಸಿಚುವೇಶನನ್ನು ಮೆನ್ಷನ್ ಮಾಡಬೇಕು.
37 ಲವ್ ಸ್ವೆಲ್ಸ್ ಲೈಕ್ ಸಾಲ್ವೆ ಬಟ್ ಎಬ್ಸ್ ಲೈಕ್ ಇಟ್ಸ್ ಅ ಟೈಡ್ ಅಂತ ಹೇಳಿ ಕೇಳ್ಯಾರ. ಇದು ಲಾಚಿನ್ ವರ್ ಪೋಯಮ್ ಒಳಗಡೆ ಬರುವಂಥದ್ದು, ಸರ್ ವಾಲ್ಟರ್ ಸ್ಕಾಟ್ ಪೋಯೆಟ್ ಇರುವಂಥದ್ದು. ಇನ್ನು ನೆಕ್ಸ್ಟ್ ಒನ್ 38 ವಾಟ್ ವುಮನ್ಸ್ ಹ್ಯಾಪಿಯರ್ ಲೈಫ್ ರಿಪೇಸ್ ಹರ್ ಫಾರ್ ದೋಸ್ ಮಂತ್ಸ್ ಆಫ್ ರಿಚ್ಡ್ ಡೇಸ್. CLM ಪೋಯಮ್ ಒಳಗಡೆ ಇರುವಂಥದ್ದು ಇದು. ಜಾನ್ ಮೇಸ್ಫೀಲ್ಡ್ ಅವರು ಬರೆದಂಥದ್ದು CLM ಪೋಯಮ್. ಇನ್ನು ನೆಕ್ಸ್ಟ್ ಒನ್ 9th ಮೇನು ಕೋಟ್ ಆಫ್ ಮೆಮರಿ ಕೇಳ್ಯಾರ, ಅಂದ್ರೆ ಪೋಯಮನ್ನು ಬರೀರಿ ಅಂತೇಳಿ. ಟೋಟಲಿ 3 ಪೋಯಮ್ಸ್ ಇರುವಂಥದ್ದು ಮೆಮರೈಸೇಷನ್ ಪೋಯಮ. ಒಂದು ಲಾಚಿನ್ ಮರ, ಎರಡನೇದು ಪಾಯ್ಸನ್ ಟ್ರೀ, ಮೂರನೇದು ವಚನ ಅಂತೇಳಿ. ಇದರಲ್ಲಿ ಪಾಯ್ಸನ್ ಟ್ರೀಯನ್ನು ಕಂಪಲ್ಸರಿ ನೋಡ್ಕೋಬೇಕು. ಇನ್ನು ಅದರ ಲಾಚಿನ್ ವರ್ ಸ್ವಲ್ಪ ಟಫ್ ಆಗೋದ್ರಿಂದ ವಚನ ಪೋಯಮ್ ನೋಡ್ಕೊಂಡ್ರೆ ಸಾಕು, ಅಂದ್ರೆ ಎರಡರಲ್ಲಿ ಒಂದು ಬರೆಯೋದಿರುತ್ತೆ. ಇನ್ನು ನೆಕ್ಸ್ಟ್ ಲಾಂಗ್ ಕ್ವಶನ್ 10th ಮೇನ 7 to 8 ಸೆಂಟೆನ್ಸಲ್ಲಿ ಬರೀರಿ. ಟೋಟಲ್ 3 ಕ್ವಶನ್ಸ್ ಇರ್ತಾವೆ, 4 ಮಾರ್ಕ್ಸ್ ಕ್ವಶನ್ಸ್, ಟೋಟಲ್ 12 ಮಾರ್ಕ್ಸು. 14th ಒಂದು ಕ್ವಶನ್ ನೋಡೋದಾದ್ರೆ, ವಾಟ್ ಎಥಿಕಲ್ ವ್ಯಾಲ್ಯೂಸ್ ಡಸ್ ಅಬ್ರಹಂ ಲಿಂಕನ್ ವಾಂಟ್ ಹೀಸ್ ಸನ್ ಟು ಲರ್ನ್ ಇನ್ ಸ್ಕೂಲ್ ವೈಲ್ ಡೀಲಿಂಗ್ ವಿತ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ಇನ್ ಸೊಸೈಟಿ. ಅಂದ್ರೆ ಈ ಸೊಸೈಟಿಯಿಂದ ನನ್ನ ಮಗ ಏನೇನು ಕಲಿಬೇಕು ಅಂಥೇಳಿ ಅಬ್ರಹಂ ಲಿಂಕನ್ನ ಬಯಕೆ ಹೊಂದಿದ್ರು, ಅದನ್ನು ಆ ಎಥಿಕಲ್ ವ್ಯಾಲ್ಯೂಸ್ ಎಷ್ಟು ಅದಾವಲ್ಲ ಅವು ಅಷ್ಟನ್ನು ಮೆನ್ಷನ್ ಮಾಡಿರಿ ಅಂತೇಳಿ ಕೊಟ್ಟಾರ. 4 ಮಾರ್ಕ್ಸ್ ಕ್ವಶನ್. ಇನ್ನು 14th ಒಂದು ಕ್ವಶನ್ ನೋಡೋದಾದ್ರೆ, ವಾಟ್ ಏಜೆಂಟ್ ಈಸ್ ಸಿ ವಿ ರಮಣ್ಣ ಟಾಕಿಂಗ್ ಅಬೌಟ್ ಹೌ ಡಸ್ ಹಿ ಬ್ರಿಂಗ್ ಔಟ್ ಇಟ್ಸ್ ಕಾಂಟ್ರಾಸ್ಟಿಂಗ್ ನೇಚರ್ ಅಂತೇಳಿ ಕೇಳ. ಅಂದ್ರೆ ಈ ಸಿ ವಿ ರಾಮಣ್ಣ ಆ್ಯಕ್ಚುಲಿ ಇದರೊಳಗಡೆ ನೇಚರ್ ಬಗ್ಗೆ ಬರೆಯುವಂಥ ಒಂದು ಕ್ವಶನ್ನ. ವಾಟರ್ ರಿಸೋರ್ಸಸ್ ಯಾವ ಟೈಪ್ ಕಾಂಟ್ರಾಸ್ಟಿಂಗ್ ನೇಚರನ್ನು ಮಾಡುತ್ತಾ ಬರೀರಿ, ಅದ್ರ ಬಗ್ಗೆ ಮೆನ್ಷನ್ ಮಾಡಿರಿ ಅಂತ ಕೇಳ್ಯಾರ. ಇನ್ನು ಅದರಲ್ಲಿ 6 ಅಂತೇಳಿ ಹಾಕಿ ಕೊಟ್ಟಿರುವಂಥದ್ದು. ವೈ ಡಸ್ ಗಾಂಧಿ ಸೇ ದ್ಯಾಟ್ ಮಾರಲ್ ಆ್ಯಕ್ಟ್ ಶುಡ್ ಬಿ ಡನ್ ವಿತೌಟ್ ಅ ಕಂಪಲ್ಷನ್ ಅಂತೇಳಿ. ಮಾರಲ್ ಆ್ಯಕ್ಟ್ ಕಂಪಲ್ಸರಿ ಇರಬಾರ್ದು, ಅದು ಇಂಟೆನ್ಷನಲ್ ಆ್ಯಕ್ಟ್ ಆಗಿರಬೇಕು, ಮೆಕ್ಯಾನಿಕಲ್ ಆ್ಯಕ್ಟ್ ಆಗಿರಬಾರ್ದು ಅನ್ನುವಂಥದ್ದು ಮೆನ್ಷನ್ ಮಾಡಿರಿ. ಅದನ್ನು ಎಮ್ ಕೆ ಗಾಂಧಿ ಯಾವ ಟೈಪ್ ಹೇಳ್ಯಾರ ಅದನ್ನು ಬರೀರಿ ಅಂತ ಕೇಳಿದಾರೆ. 42 ಕ್ವಶನ್, ವಾಟ್ ವಾಸ್ ದ ಟ್ರಬಲಿಂಗ್ ದ ಫ್ರೆಂಚ್ ವೈನ್ ಗ್ರೋವರ್ಸ್, ಹೌ ಡಿಡ್ ಅ ಫಾಸ್ಟರ್ ಸಾಲ್ವ್ ದೇರ್ ಪ್ರಾಬ್ಲಮ್, ವಾಟ್ ಈಸ್ ದ ನೇಮ್ ಆಫ್ ದಿ ಪ್ರೊಸೆಸ್ ವಿಚ್ ವಾಸ್ ಅ ಸೊಲ್ಯೂಷನ್ ಟು ದ ವೈನ್ ಗ್ರೋವರ್ಸ್. ಅವ 4th ಒಂದು ಲೆಸನ್ನ ಲೂಯಿಸ್ ಪಾಸ್ಚರ್ ಕಾಂಕರ್ ಆಫ್ ಡಿಸೀಸ್ ಅಂತೇಳಿ ಲೆಸನ್ ಒಳಗಡೆ ಇರುವಂಥದ್ದು. ಅಂದ್ರೆ ಫ್ರೆಂಚ್ ವೈನ್ ಗ್ರೋವರ್ಸ್ ಯಾವ ರೀತಿ ಟ್ರಬಲನ್ನು ಫೇಸ್ ಮಾಡ್ತಾ ಇದ್ರು, ಅದನ್ನು ಸಾಲ್ವ್ ಹ್ಯಾಂಗ್ ಮಾಡಿದ ಲೂಯಿಸ್ ಪಾಸ್ಚರ್, ಅದನ್ನು ಬರೀರಿ ಅಂತೇಳಿ ಕೇಳ್ಯಾರ. ಇನ್ನು ನೆಕ್ಸ್ಟ್ ಒನ್ ಅದರಲ್ಲಿ 6 ಅಂತೇಳಿ ಕೊಟ್ಟಿರುವಂಥದ್ದು. ರೈಟ್ ಅ ಶಾರ್ಟ್ ನೋಟ್ ಆನ್ ದ ವ್ಯೂಸ್ ಎಕ್ಸ್ಪ್ರೆಸ್ಡ್ ಬೈ ದ ರೈಟರ್ ಆನ್ ದ ಟ್ರಾಜಿಕ್ ಕಾಮಿಡಿ ಆಫ್ ಡೆವಲಪ್ಮೆಂಟ್, ವೈ ಡಸ್ ಹಿ ಕಾಲ್ ಟ್ರಾಜಿಕ್ ಕಾಮಿಡಿ. ಕನ್ಸ್ಯೂಮರಿಸ್ಟ್ ಕಲ್ಚರ್ ಲೆಸನ್ ಒಳಗಡೆ ಬರುವಂಥದ್ದು. ರೈಟ್ರ ಏನು ಎಕ್ಸ್ಪ್ರೆಸ್ ಮಾಡ್ಯಾನ ಅಂದ್ರೆ ಟ್ರಾಜಿಕ್ ಕಾಮಿಡಿ ಆಫ್ ಡೆವಲಪ್ಮೆಂಟ್ ಅಂತೇಳಿ ಯಾಕೆ ಕರೆದ. ಡೆವಲಪ್ಮೆಂಟ್ ಅನ್ನುವಂಥದ್ದು ಇದು ಟ್ರಾಜಿಕ್ ಕಾಮಿಡಿ ಹೆಂಗಾಗುತ್ತೆ, ಯಾಕಾಗುತ್ತೆ ಅಂತೇಳಿ ಕೇಳ್ಯಾನ. ಕ್ವಶನ್ನ ಕಂಪ್ಲೀಟ್ ಆಗಿ 4 ಮಾರ್ಕ್ಸ್ ಕ್ವಶನ್. ಇನ್ನು ನೆಕ್ಸ್ಟ್ ಒನ್ ಬರುವಂಥದ್ದು 11th ಒಂದು ಮೇನ ಪ್ಯಾಸೇಜ್ ಇದೆ, 2 ಕ್ವಶನ್ಸ್ ಅದಾವ. ಆ 2 ಕ್ವಶನ್ಸು ಅಲ್ಲೇ ಓದ್ಕೊಂಡು ಆನ್ಸರ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ 12th ಮೇನ್ ಎಸ್ಸೆ ಬರೀರಿ ಅಂತ ಹೇಳ್ಯಾರ. ಅದರೊಳಗೆ 44 ಕ್ವಶನ್ ಒಳಗಡೆ ಎ ಕೇಳ್ಯಾನ, ಗ್ರೋತ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ. ಟೆಕ್ನಾಲಜಿ ಮತ್ತು ಸೈನ್ಸು ಯಾವ ಟೈಪ್ ಗ್ರೋತ್ ಆಗ್ತಾ ಇದೆ, ಬೆಳವಣಿಗೆ ಹೊಂದ್ತಾ ಇದೆ, ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಕರಿತೀವಿ ಭಾರತದಲ್ಲಿ, ಅದ್ರ ಬಗ್ಗೆ ಬರೀರಿ. ಫಸ್ಟ್ ಒಂದು ಇಂಟ್ರೊಡಕ್ಷನ್ನು, ಮ್ಯಾಟ್ರು, ಆಮೇಲೆ ಕನ್ಕ್ಲೂಷನ್ನು, ಈ ಟೈಪ್ ಬರೆಯುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಇನ್ಫ್ಲುಯೆನ್ಸ್ ಆಫ್ ಮಾಸ್ ಮೀಡಿಯಾ ಆನ್ ಸ್ಟೂಡೆಂಟ್ಸ್, ಅಂದರೆ ನೆಟ್ವರ್ಕ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಆಮ್ಯಾಗ ಈ ಟೆಕ್ನಾಲಜಿ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಇವೆಲ್ಲ ಇನ್ಫ್ಲುಯೆನ್ಸ್ ಹೆಂಗೆ ಆಗ್ತಾ ಇದಾವೆ ಸ್ಟೂಡೆಂಟ್ಸ್ ಲೈಫ್ ಒಳಗಡೆ. ಇಂಥದ್ರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ಸ್ ಬರೋದೇ. ಯಾಕಂತಂದ್ರೆ ಈಗ ಮಾಡರ್ನ್ ಡೇಸಲ್ಲಿ ಟೆಕ್ನಾಲಜಿ ಮುಂದುವರೆದ್ರಿಂದ ವಿದ್ಯಾರ್ಥಿಗಳ ಮೇಲೆ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳುವಂಥದ್ದು. ಲಾಸ್ಟ್ ಒನ್ 13th ಮೇನ್ 45 ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್. ಯಾವುದು ಲೆಟರ್ ರೈಟಿಂಗ್, ಒಂದು ಪರ್ಸನಲ್ ಕೊಟ್ಟಿರ್ತಾರೆ, ಒಂದು ಯಾವುದು ಆಫೀಸಿಯಲ್ ಕೊಟ್ಟಿರ್ಬೋದು. ಇಲ್ಲಿ 2 ಆಫೀಸಿಯಲ್ ಕೊಟ್ಟಾರ. ಹಿಂಗೆ ಫಸ್ಟ್ ಒನ್ ಇಮ್ಯಾಜಿನ್ ಯುವರ್ ಪ್ರಶಾಂತ್ ಪೂರ್ವಿ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಮಂಗಳೂರು ಅಂತೇಳಿ ಕೇಳ್ಯಾರ. ರೈಟ್ ಅ ಲೆಟರ್ ಟು ದ ಕಮಿಷನರ್ ಮಂಗಳೂರು ಸಿಟಿ ಕಾರ್ಪೊರೇಷನ್ ರಿಗಾರ್ಡಿಂಗ್ ದ ವಾಟರ್ ಸ್ಕೇರ್ಸಿಟಿ ಇನ್ ಯುವರ್ ಏರಿಯಾ. ನಮ್ಮ ಏರಿಯಾದೊಳಗಡೆ ವಾಟರ್ ಪ್ರಾಬ್ಲಮ್ಸ್ ಭಾಳ ಆಗೈತಿ, ಹಿಂಗಾಗಿ ಕಮಿಷನರಿಗೆ ಒಂದು ಲೆಟರ್ ಬರೀರಿ ಅಂತ ಕೊಟ್ಟಾರ. ಇಲ್ಲಿ ಏನು ಮಾಡಿರ್ತಾರೆ ಅಂತಂದ್ರೆ ಮೇಲ್ಗಡೆ ಇಮ್ಯಾಜಿನ್ ಯು ಆರ್ ಅಂತ ಏನು ಕೊಟ್ಟಿದ್ದಾರಲ್ಲ ಅದನ್ನು ಕೆಳಗಡೆ ಲೆಟ್ರಿಗೂ ಕೊಡ್ಬೋದು, ಇಲ್ಲ ಸಪ್ರೇಟು ಕೊಡ್ಬೋದು. ಇಲ್ಲಿ ಸಪ್ರೇಟ್ ಕೊಟ್ಟಿರೋದ್ರಿಂದ ಮೇಲ್ಗಡೆದು ಪ್ರಶಾಂತ್ ಪೂರ್ವಿ ಅದೇನಿದೆಯಲ್ಲ ಅದಕ್ಕೆ ಪ್ರಾಮ್ ಅಡ್ರೆಸ್ ಅದೇ ಹಾಕಬೇಕು. ಇನ್ನು ಕೆಳಗಡೆ ಇರುವಂಥದ್ದು ಪ್ರಥಮ ಆ್ಯಂಡ್ ಪ್ರತಿಮಾ ಅಂತ ಏನಿದೆಯಲ್ಲ ಅದನ್ನು ಕೆಳಗಡೆ ಅವ್ರ ಅಡ್ರೆಸ್ಸನ್ನೇ ಹಾಕಬೇಕು. ಇಲ್ಲಿ ಕೆಳಗಡೆ ಇರುವಂಥದ್ದು ರೈಟ್ ಅ ಲೆಟರ್ ಟು ಯುವರ್ ಯಂಗರ್ ಬ್ರದರ್ ಅಡ್ವೈಸಿಂಗ್ ಹಿಮ್ ಟು ಟೇಕ್ ಪಾರ್ಟ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಅಂತೇಳಿ ಕೇಳಾರ. ಅಂದ್ರೆ ಇದು ಪರ್ಸನಲ್ ಲೆಟ್ರ. ಇದು ನಿಮ್ಮ ಯಂಗರ್ ಬ್ರದರಿಗೆ ಬರೀರಿ, ಒಂದು ಏನಪ್ಪ ಅಂತ ಅಡ್ವೈಸ್ ಮಾಡಿರಿ ಸ್ಪೋರ್ಟ್ಸ್ ಬಗ್ಗೆ ಅಥವಾ ಗೇಮ್ಸ್ ಬಗ್ಗೆ ಅಂತ ಕೇಳ್ಯಾರ. ಸೊ ಭಾಳ ಈಸಿ ಇರುವಂಥ ಕ್ವಶನ್ಸ್. ಇದ್ರ ಕೀ ಆನ್ಸರ್ ಬಂದ ಬಳಿಕ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.